ಕಮ್ಯುನಿಕೇಟ್ ಮಾಡ್ತಾ ಇದ್ರು? ಹುಲಿಗಳು ಸಹ ಅಷ್ಟೇ ಕೆಮಿಕಲ್ ಕಮ್ಯುನಿಕೇಶನ್ ಇದೆ. ಅಂದ್ರೆ ಮರಗಳ ಮೇಲೆ ಉಚ್ಚವಿರ್ತದೆ, ಅಥವಾ ಅವುಗಳ ಪಾದದಲ್ಲಿ ಸೆಂಟ್ ಗ್ಲ್ಯಾಂಡ್ಸ್ ಇರ್ತದೆ, ವಾಸನೆ ಇರುವಂತಹ ಪಾದ ಇರ್ತದೆ. ಅದನ್ನ ಮರದ ಮೇಲೆ ಉಜ್ಜೋದು ಅಥವಾ ನೆಲದ ಮೇಲೆ ಹಿಕ್ಕೆ ಹಾಕೋದು. ಈಗ ನಮ್ ಫೇಸ್ಬುಕ್ ನಲ್ಲಿ ಏನೋ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕೇಳ್ತಾರಲ್ಲ, ಅದೇ ತರ ಅದು ಹಿಕ್ಕೆ ಹಾಕೋಗಿದ್ರೆ ಇನ್ನೊಂದು ಹೆಣ್ಣುಲಿನೋ ಗಂಡುಲಿನೋ ಬಂದು ಅದನ್ನ ವಾಸನೆ ನೋಡುತ್ತೆ. ಅದಕ್ಕೆ ಇಷ್ಟ ಆದ್ರೆ ಅದನ್ನು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತದೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ದೂರ ಹೋಗ್ಬೇಕು ಅಂತ ಗಂಡು ಹುಲಿ, ದೊಡ್ಡ ಗಂಡು ಹುಲಿ ಇದ್ರೆ, ಚಿಕ್ಕ ಗಂಡು ಹುಲಿ ಇದ್ರೆ ದೂರ ಹೋಗ್ಬಿಡೋಣಪ್ಪ ಅಂತ ದೂರ ಹೋಗುತ್ತೆ. ಹಾಗಾಗಿ ನಾವ್ ಅನ್ಕೊಂಡ್ರಾಗ ಅವುಗಳಲ್ಲಿ ಏನು ಇಮೇಲ್ ಇಲ್ಲ, ಮೊಬೈಲ್ ಇಲ್ಲ, ವಾಟ್ಸ್ಆಪ್ ಇಲ್ಲ, ಇಂಟರ್ನೆಟ್ ಇಲ್ಲ, ಲಿಂಕ್ಡ್ಇನ್ ಇಲ್ಲ, ಏನೂ ಇಲ್ಲ, ಆದ್ರೂ ಕಮ್ಯುನಿಕೇಟ್ ಮಾಡ್ತಾವೆ. ಕೆಲವು ಕಡೆ ಅಂತೂ ಬೆಂಗಳೂರು ಮಹಾನಗರದಂತಹ ಪ್ರದೇಶದಲ್ಲಿ 2-3 ಹುಲಿಗಳಿರ್ಬೋದು, ಆದ್ರೂ ಕಮ್ಯುನಿಕೇಶನ್ ಮಾಡ್ತವೆ ಅಂದ್ರೆ, ಸಂವಹನ ಮಾಡ್ತವೆ ಅಂದ್ರೆ ಅವುಗಳ ಸಂವಹನ ಶಕ್ತಿ ಎಷ್ಟು ಚೆನ್ನಾಗಿರ್ಬೇಕು ನೋಡಿ. ನಮ್ಗಿಂತ ಬಹಳ ಅಡ್ವಾನ್ಸ್ಡ್ ಇದೆ. ಅಂದ್ರೆ ಬೆಂಗಳೂರು ಸಿಟಿನಲ್ಲಿರೋ ಈ ವನ್ಯಜೀವಿ ಮೃಗಾಲಯದಲ್ಲಿರೋ ಆ ಹುಲಿಗಳು ಅದೇ ತರ ಖಂಡಿತ ಕಮ್ಯುನಿಕೇಟ್, ದೂರದಲ್ಲಿರೋ ಯಾವ್ದೋ ಹುಲಿಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅಥವಾ ಕಾಡಿನಲ್ಲಿರುವಂತಹ ಹುಲಿಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು.